ದಶರಥ. ಆತನ ಮಗ ಶ್ರೀರಾಮಚಂದ್ರ. ಇವನ ಹೆಂಡತಿ ಸೀತಾದೇವಿ. ಈಕೆ ಜನಕ ರಾಜರ ಮಗನು. ಉತ್ತಮ ಆದರ್ಶ ಇವರ ಜೀವನ. ಊರಿನಲ್ಲಿ ಇವರೆಂದರೆ ಎಲ್ಲರಿಗೂ ಪ್ರಾಣ. ಋಷಿ ಮುನಿಗಳಿಗೆ ಅಯೋಧ್ಯೆ ತಪೋಭೂಮಿಯಾಗಿ. ಋಷಿ ಮುನಿಗಳಿಗೆ ಅಯೋಧ್ಯೆ ತಪೋಭೂಮಿಯಾಗಿ. ಎಲ್ಲರೂ ರಾಮ ಸೀತೆಯನ್ನು ಗೌರವದಿಂದ ಕಾಣುತ್ತಿದ್ದರು. ಎಲ್ಲರೂ ರಾಮ ಸೀತೆಯನ್ನು ಗೌರವದಿಂದ ಕಾಣುತ್ತಿದ್ದರು. ಎಲ್ಲರೂ ರಾಮ ಸೀತೆಯನ್ನು ಗೌರವದಿಂದ ಕಾಣುತ್ತಿದ್ದರು. ಏಕಾಏಕಿ ಇವರ ಬದುಕಿನಲ್ಲಿ ಬಿರುಗಾಳಿ ಬೀಸಿತು. ಐಕ್ಯತೆ ಒಡೆಯಿತು. ಒಂದೇ ಮಾತಿನಿಂದ ರಾಮನನ್ನು ಕಾಡಿಗಟ್ಟಿ ಭರತನಿಗೆ ಪಟ್ಟ ಕಟ್ಟಲು ಕೈಕೇಯಿ ಹಠ ಹಿಡಿದಳು. ಓ ರಾಮ ಎಂದು ದಶರಥ ಪ್ರಾಣ ಬಿಟ್ಟದು. ಔದಾರ್ಯದಿಂದ ಭರತ ಕಾಡಿನಲ್ಲಿ ರಾಮನನ್ನು ಕಂಡು ಕೊನೆಗೆ ಅವನ ಪಾದುಕೆಯನ್ನು ಹೊತ್ತು ತಂದ. ಅಂಜಲಿ ಬದ್ಧನಾಗಿ ಶ್ರೀರಾಮ ಪಾದುಕೆಗೆ ಪಟ್ಟ ಕಟ್ಟಿ ಭರತ ರಾಜ್ಯಭಾರ ಮಾಡಿದ. ಎಂತ ಸೋದರ ಪ್ರೇಮ ಭರತನದು. ಜೈ ಶ್ರೀರಾಮ್. ಹೇಳಪ್ಪ ಜೈ ಶ್ರೀರಾಮ್. ಮಾಡ್ತೀನಿ ಹೇಳಪ್ಪ. ಜೈ ಶ್ರೀರಾಮ್. ರಾಮಾಯಣವನ್ನು ಬರೆದವರು ವಾಲ್ಮೀಕಿ ಮಹರ್ಷಿ. ಧನ್ಯವಾದಗಳು. ಶುಭ ದಿನ.